ಅಷ್ಟವಸುಗಳೇ, ನವಗ್ರಹರೇ, ದಶದಿಕ್ಕುಗಳೇ, ಏಕಾದಶ ರುದ್ರರೇ, ದ್ವಾದಶಾದಿತ್ಯರೇ, ಸಮಸ್ತ ದೇವಾನು ದೇವತೆಗಳೆಲ್ಲರೂ ಒಂದಾಗಿ ತನಗುಂದಿ ಮನಗುಂದಿ ಕಳವಳಿಸುತ್ತಿರುವಂತಹ ನೀವೆಲ್ಲರೂ ಮಾನಸಿಕವಾದಂತಹ ಧೈರ್ಯವನ್ನು ತಂದುಕೊಳ್ಳಿ ಮಕ್ಕಳೇ. ಮಕ್ಕಳೇ, ಅಶ್ವಧಾರಿಯನ್ನು ಸರಿಸ್ತಾ ಇದ್ದೀರಿ, ನನ್ನ ಮಗನಾಗಿದ್ದೀರಿ. ಯಾವುದೋ ಒಂದು ಚಿಂತೆ ನಿಮ್ಮ ಮುಖದಲ್ಲಿ ಎದ್ದು ಕಾಣುತ್ತಾ ಇದೆ. ಏನಾಯಿತು? ಹೇಳಿಕೊಳ್ಳಿ, ಹೇಳಿಕೊಳ್ಳಿ. ಮಾತೆಲಾಲಿಸು ಕಳಮಗೀಶನು ವಿಧಾತ ನೀತಿಯ ವರಬಲದಿ ವಿಧಾತ ನಿತ್ಯ ವರಬಲದಿಂದ ಉಪ್ಪಿದಂತಹ ಮಹಿಷಾಖ್ಯ ಸುರ ವ್ರಾತವನ್ನೆಲ್ಲ ಪಡೆದೋಡಿಸಿ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಅವನ ಒತ್ತುಳಿಯನ್ನ ನಾವು ತಾಳಲಾರೆವು. ಅವನ ಅಂತ್ಯಕ್ಕಾಗಿ ನಿನ್ನನ್ನ ಸಾಕ್ಷಾತ್ಕರಿಸಿಕೊಂಡಿದ್ದೇವೆ ಅಮ್ಮ. ಅವನ ಅನುಯಾಯಿಗಳಾದಂತಹ ಎನಲು ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ವನಜನಾಭನು ಕರದ ಚಕ್ರವ ತ್ರಿನಯನಾಗ ತ್ರಿಶೂಲವನು ಸಮ ಕನಕದಿಬ್ಬನು ಬ್ರಹ್ಮದಂಡವನಿತ್ತು ಸುರರೆಲ್ಲ ತಮ್ಮಾಯುಧವ ದೇವಿಯ ಕರಗಳಿಗೆ ತೊಡಿಸಿ ನುತಿಸಿದರು. ಜಯ 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 ವಿನುತ ಜಯ ಜಯ ಬೇಕಾದಂತಹ ಆಯುಧಗಳನ್ನು ನಿನ್ನ ಪಾಲಿಗಿತ್ತವರು ನಾವಿದ್ದೇವೆ. ಹೀಗೆ ದುರುಳರ ವಧೆಗಾಗಿ ನೀನು ಸಾಗುವುದಲ್ಲ ತಾಯಿ. ಅದು ಪರ್ವತರಾಜನೇ ಸುಮ್ಮನಾಗಿ ಇಲ್ಲಿಯವರೆಗೆ ಬರ್ತಾ ಇದ್ದಾನೆ. ದುರುಳನ ವಧೆಗಾಗಿ ಹೋಗುವಂತಹ ನೀನು ಸಿಂಹವಾಹಿನಿಯಾಗಬೇಕು ಅಮ್ಮ, ಸಿಂಹವಾಹಿನಿಯಾಗಬೇಕು.